ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ನಮ್ಮನ್ನು ಬೇಗ ಆಗಲಿ ಕಣ್ಮರೆಯಾದಂತಹ ಚಿರಂಜೀವಿ ಸರ್ಜಾ ಅವ್ರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಚಿರಂಜೀವಿಯವರ ತಂದೆ ಹೆಸರು ಬಂದು ವಿಜಯ್ ಕುಮಾರ್ ಅಂತ, ತಾಯಿ ಹೆಸರು ಬಂದು ಅಮ್ಮಾಜಿ ಅಂತ. ಚಿರಂಜೀವಿಯವರು ಹುಟ್ಟಿದ್ದು ಅಕ್ಟೋಬರ್ 17, 1980ರಲ್ಲಿ. ಅದು ಕೂಡ ಬೆಂಗಳೂರಲ್ಲಿ ಹುಟ್ಟಿರ್ತಾರೆ ಇವರು. ಇವರಿಗೆ 39 ವರ್ಷ ಇದ್ದಾಗಲೇ ನಮ್ಮನ್ನು ಅಗಲಿದ್ದು ಅಂತಲೇ ಹೇಳ್ಬೋದು. ಎಜುಕೇಷನ್ ಅಂತ ನೋಡೋದಾದರೆ ಪ್ರೈಮರಿ ಎಜುಕೇಷನ್ನ ಕಂಪ್ಲೀಟ್ ಮಾಡಿದ್ದಾರೆ ಅಷ್ಟೇ ನಮ್ಮ ಚಿರು ಅವರು. ನಮ್ಮ ಚಿರು ಅವರು ಶಕ್ತಿ ಪ್ರಸಾದ್ ಅವರ ಮೊಮ್ಮಗ. ಅವರು ಕೂಡ ಹಿರಿಯ ನಟ ಆಗಿ ಮಿಂಚಿದಂಥವರು ನಮ್ಮ ಕನ್ನಡ ಇಂಡಸ್ಟ್ರೀಲಿ. ಹಾಗೆ ಸೋದ್ರ ಮಾವ ಅಂತ ನೋಡೋದಾದರೆ ಅರ್ಜುನ್ ಸರ್ಜಾ ಅವರು ಇವರಿಗೆ ಸೋದ್ರ ಮಾವ ಆಗಿದ್ದಾರೆ. ಅರ್ಜುನ್ ಸರ್ಜಾ ಅವರು ಅಷ್ಟೇ ಬೇರೆ ಭಾಷೆಗಳಲ್ಲಿ ನಟಿಸೋದಕ್ಕಿಂತ ಮುಂಚೆ ಕನ್ನಡ ಇಂಡಸ್ಟ್ರಿಲೇ ಅವರು ಕೆಲಸ ಮಾಡಿದರು ಅಂತಲೇ ಹೇಳ್ಬೋದು. ನಟನಾಗಿ ಮೊದಲು ಹೊರಹೊಮ್ಮಿದ್ದು ನಮ್ಮ ಕನ್ನಡ ಇಂಡಸ್ಟ್ರಿಲಿನೇ. ಹಾಗೆ ಚಿರಂಜೀವಿ ಸರ್ಜಾ ಅವರು ಕೂಡ ಮೊದಲು ಮೂವಿ ಮಾಡಿದ್ದು ಕನ್ನಡದಲ್ಲಿ. ಅದು 2010ರಲ್ಲಿ ವಾಯುಪುತ್ರ ಅನ್ನೋ ಮೂವಿಲಿ ಫಸ್ಟು ಕನ್ನಡ ಇಂಡಸ್ಟ್ರಿಗೆ ಇವರು ಎಂಟ್ರಿ ಕೊಡ್ತಾರೆ. ಆಮೇಲೆ ಅವರು ದಂಡಂ ದಶಗುಣಂ 2011ರಲ್ಲಿ ರಿಲೀಸ್ ಆಗುತ್ತೆ. ಹಾಗೆ ವಿಶಲ್ ಅನ್ನೋ ಮೂವಿಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಅದು 2013ರಲ್ಲಿ ರಿಲೀಸ್ ಆಗುತ್ತೆ. ಚಂದ್ರಲೇಖ 2014ರಲ್ಲಿ ರಿಲೀಸ್ ಆಗುತ್ತೆ. ಆಟಗಾರ 2015ರಲ್ಲಿ, ಅಮ್ಮ ಐ ಲವ್ ಯು 2018ರಲ್ಲಿ, ಶಿವಾರ್ಜುನ 2020ರಲ್ಲಿ. ಹೀಗೆ ಸಾಲಾಗಿ ತುಂಬ ಮೂವಿಗಳನ್ನ ಮಾಡಿದ್ದಾರೆ. ಹಾಗೆ ಚಿರು ಅನ್ನೋ ಮೂವಿಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಚಿರಂಜೀವಿ ಸರ್ಜಾ ಅವರು ಆ್ಯಕ್ಟಿಂಗ್ ಬರೋದಕ್ಕಿಂತ ಮುಂಚೆ ಜಿಮ್ಮಲ್ಲಿ ಬಾಡಿ ಬಿಲ್ಡಿಂಗ್ ಮಾಡಿಕೊಂಡು ಇದ್ದರು ಅಂತಲೇ ಹೇಳ್ಬೋದು. ಆನಂತರ ಅವರ ಸೋದ್ರ ಮಾವನೇ ಈ ಫಿಲಮ್ ಇಂಡಸ್ಟ್ರಿಗೆ ಬರಲೇಬೇಕು ನೀನು ಅಂತ ಒತ್ತಾಯ ಮಾಡಿ ಈ ಫಿಲಮ್ ಇಂಡಸ್ಟ್ರಿಗೆ ಅವ್ರನ್ನ ಕರ್ಕೊಂಡು ಬರ್ತಾರೆ. ಹಾಗೆ ಇವರು ಮದುವೆ ಆಗಿರೋದು ಬಂದು ಮೇಘನಾ ರಾಜ ಅವ್ರನ್ನ ಮದುವೆ ಆಗ್ತಾರೆ. ಅದು ಕೂಡ 2018ರಲ್ಲಿ. ಇವ್ರಿಗೆ ಒಬ್ಬ ಮಗ ಕೂಡ ಇದ್ದಾನೆ. ಅವನ ಹೆಸರು ಬಂದು ರಾಯನ್ ರಾಜ್ ಸರ್ಜಾ ಅಂತ. ದುರದೃಷ್ಟವಶ ಏನಂತ ಅಂದರೆ ಅವರು ಅವರ ಮಗನ್ನೇ ನೋಡ್ದೇ ಸತ್ತೋಗ್ಬಿಡ್ತಾರೆ ಅನ್ನೋದೇ ನಿಜ. ಯಾಕೆ ಅಂದರೆ ಮೇಘನಾ ರಾಜ್ ಅವರು ಪ್ರೆಗ್ನೆಂಟ್ ಇದ್ದಾಗಲೇ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ನಮ್ಮ ಚಿರಂಜೀವಿ ಸರ್ಜಾ ಅವರು. ಚಿರು ಅವರು ಇನ್ನೂ ಹೆಚ್ಚು ಮೂವಿಗಳನ್ನ ಆ್ಯಕ್ಟ್ ಮಾಡೋದ್ರಲ್ಲಿದ್ದರು. ಆದರೆ ಎಷ್ಟೋ ಮೂವಿಗಳು ಅರ್ಧಕ್ಕೆ ನಿಂತೋಗ್ಬಿಡ್ತು ಅಂತಲೇ ಹೇಳ್ಬೋದು ಇವರ ಮರಣದ ನಂತರ. ಮೇಘನಾ ರಾಜ್ ಅವ್ರನ್ನ ಇವರು ಪ್ರೀತಿಸಿ ಮದುವೆ ಆಗಿರ್ತಾರೆ. ಮೇಘನಾ ರಾಜ್ ಅವರು ಈಗಲೂ ಕೂಡ ಒಂಟಿಯಾದ ಜೀವನನೇ ನಡೆಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಅವರು ಮದುವೆ ಆಗಿ 2 ವರ್ಷಕ್ಕೇ ಗಂಡನ್ನ ಕಳ್ಕೊಳ್ತಾರೆ ಮೇಘನಾ ರಾಜ್ ಅವರು. ಚಿರು ಅವರು ಅಗಲಿದ ಆ ದಿನ ಬಂದು ಯಾವುದಪ್ಪ ಅಂದರೆ ಜೂನ್ 7, 2020ರಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಚಿರಂಜೀವಿ ಸರ್ಜಾ ಅವರು ಹೋಗ್ಬಿಡ್ತಾರೆ. ಇವ್ರಿಗೆ ಏನಂತ ಆಗಿತ್ತು ಅಂತ ಅಂದರೆ ಹಾರ್ಟ್ ಅಟ್ಯಾಕ್ ಅಂತಲೇ ಎಲ್ಲರೂ ಫಸ್ಟು ಅಂದ್ಕೊಂಡಿದ್ದು. ಆದರೆ ಆಮೇಲೆ ಗೊತ್ತಾಯಿತು ಅದು ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತಲೇ. ಚಿರಂಜೀವಿ ಅವರು ನಮ್ಮನ್ನು ಬಿಟ್ಟು ಹೋಗಿದ್ರು. ಅವ್ರು ಮಾಡಿರೋ ಮೂವಿಗಳಲ್ಲಿ ಜೀವಂತವಾಗಿದ್ದಾರೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಹಾಗೆ ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.